ಈ ಸಂಕ್ರಾಂತಿಗೆ ತೆಲುಗಿನ 4 ದೊಡ್ಡ ಚಿತ್ರಗಳು ಬಿಡುಗಡೆಯಾಗ್ತಾ ಇರುವುದು ಗೊತ್ತೇ ಇದೆ. ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ, ವೆಂಕಟೇಶ್ ಅಭಿನಯದ ಸೈಂಧವ, ನಾಗಾರ್ಜುನ ಅಭಿನಯದ ನಾ ಸಾಮಿರಂಗ, ತೇಜ ಸರ್ಜಾ ಅಭಿನಯದ ಹನುಮ್ಯಾನ್ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿದೆ. ಈ ಪೈಕಿ ಟಾಲಿವುಡ್ ಮಂದಿ ಕುತೂಹಲದಿಂದ ಕಾಯ್ತಾ ಇರುವುದು ನಾ ಸಾಮಿರಂಗ ಮತ್ತು ಸೈಂಧವ್ ಚಿತ್ರಗಳ ಮಧ್ಯೆ ಯಾವ ಚಿತ್ರ ಗೆಲ್ತದೆ ಎಂದು. ಏಕೆಂದರೆ ಇದು ಬರೀ ಚಿತ್ರಗಳಲ್ಲ, ಬೀಗರ ಕಾಳಗ ಎಂದು ಹೇಳಲಾಗ್ತಾ ಇದೆ. ಅಕ್ಕಿನೇನಿ ನಾಗಾರ್ಜುನ ಮತ್ತು ದಗ್ಗುಬಾಟಿ ವೆಂಕಟೇಶ್ ಇಬ್ಬರು ಒಂದು ಕಾಲಕ್ಕೆ ಭಾಮಾಯಿದರಾಗಿದ್ರು. ವೆಂಕಟೇಶ್ ಅವರ ತಂಗಿಯನ್ನು ಇದೇ ನಾಗಾರ್ಜುನ ಮದುವೆಯಾಗಿದ್ರು. ಅವರಿಬ್ಬರ ಮಗನೇ ನಾಗಚೈತನ್ಯ. ಇದೆಲ್ಲವೂ 80ರ ದಶಕದ ಮಾತು. ಆಗ ನಾಗಾರ್ಜುನ ಮತ್ತು ವೆಂಕಟೇಶ್ ಭಾಮಾಯಿದನಷ್ಟೇ ಅಲ್ಲ, ಗಳಸ್ಯ ಕಂಠಸ್ಥರಾಗಿದ್ರು. ಒಂದು ಹಂತದಲ್ಲಿ ನಾಗಾರ್ಜುನ ಅವರ ದಾಂಪತ್ಯದಲ್ಲಿ ಬಿರುಕುಂಟಾಯಿತು. ಸಾಲದಕ್ಕೆ ನಾಗಾರ್ಜುನ ಅಮಲಾ ಅವರನ್ನ ಮದುವೆ ಆದ್ರು. ಆನಂತರ ವೆಂಕಟೇಶ್ ಮತ್ತು ನಾಗಾರ್ಜುನ ಅವರ ಮಧ್ಯೆ ಕಂದಕ ಏರ್ಪಟ್ಟಿತ್ತು. ಅವರಿಬ್ರು ಮಾತನಾಡುವುದಿಲ್ಲ, ಎಷ್ಟೋ ವರ್ಷ ಮುಖ ಕೂಡ ನೋಡಿರಲಿಲ್ಲ ಎಂದು ಹೇಳಲಾಗುತ್ತಿದೆ. ಇಬ್ಬರು ತೆಲುಗು ಚಿತ್ರರಂಗದಲ್ಲಿ ಚಿತ್ರಗಳನ್ನ ಮಾಡಿ ಜನಪ್ರಿಯರಾದ್ರು. ತಮ್ಮದೇ ಅಭಿಮಾನಿ ಬಳಗವನ್ನ ಬೆಳೆಸಿಕೊಂಡ್ರು. ಆಗಾಗ ಸಭೆ ಸಮಾರಂಭಗಳಲ್ಲಿ ಭೇಟಿಯಾಗುವುದು ಬಿಟ್ರೆ ಇಬ್ಬರ ನಡುವೆ ಅಷ್ಟೇನು ಸ್ನೇಹ ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಹೀಗಿರುವಾಗಲೇ ವೆಂಕಟೇಶ್ ತಮ್ಮ ಸೋದರಳಿಯನಾದ ನಾಗಚೈತನ್ಯ ಜೊತೆಗೆ ವೆಂಕಿ ಮಾಮ ಎಂಬ ಚಿತ್ರದಲ್ಲಿ ನಟಿಸಿದ್ರು. ಹೀಗೆ ನಟಿಸಿದ್ದು 2 ಕುಟುಂಬಗಳನ್ನು ಪುನಃ ಮತ್ತೆ ಒಂದಾಗಿಸಿತು ಎಂದು ಹೇಳಲಾಗ್ತಾ ಇದೆ. ಇರುವಾಗಲೇ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ವೆಂಕಟೇಶ್ ಮತ್ತು ನಾಗಾರ್ಜುನ ಬಾಕ್ಸ್ ಆಫೀಸ್ನಲ್ಲಿ ಕ್ಲಾಶ್ ಆಗ್ತಾ ಇದ್ದಾರೆ. ವೆಂಕಟೇಶ್ ಅಭಿನಯದ 75ನೇ ಚಿತ್ರವಾದ ಸೈಂಧವ ಮತ್ತು ನಾಗಾರ್ಜುನ ಅಭಿನಯದ ನಾ ಸಾಮಿರಂಗ ಚಿತ್ರಗಳು ಜನವರಿ 12ರಂದು ಬಿಡುಗಡೆ ಆಗ್ತಿವೆ. ಈ 2 ಚಿತ್ರಗಳ ಪೈಕಿ ಯಾವುದು ಗೆಲ್ತಿದೆ ಮತ್ತು ಒಂದು ಕಾಲದ ಭಾಮಾಯಿದ ನಡುವೆ ಯಾರು ಗೆಲ್ತಾರೆ ಎಂಬ ಕುತೂಹಲ ಎಲ್ಲರಿಗೂ ಇದೆ. ಇಷ್ಟಕ್ಕೂ ಯಾರು ಗೆಲ್ಲಬಹುದು? ವೇಟ್ ಆ್ಯಂಡ್ ಸೀ.